ದತ್ತಗುರು ವೆಲ್ಕಮ್ ಟು ಡೈಲಿ ವ್ಲಾಗ್ಸ್ ಆ್ಯಸ್ ಯೂಶ್ವಲ್. ಬೆಳಗ್ಗೆ ಎದ್ದರ ದೇವ್ರ ಕೈ ಮುಗಿದು ನಾವು ಫ್ರೆಶ್ ಅಪ್ ಆಗೋಕ್ಕೆ ಸೀದಾ ಮನೆ ಒಳಗೆ ಹೋದ್ವಿ. ಹೋದಾರ ಬ್ರಷ್ ಮಾಡ್ದಾರ ಫ್ರೆಶ್ ಅಪ್ ಆಗಿ ಇನ್ನೊಂದು ಕಸಾಯ ನೆಲ ಒರೆಸೋದು ಇವತ್ತು ನನ್ನ ಪುಣ್ಯಕ್ಕೆ ನಮ್ಮ ತಮ್ಮ ಮಾಡಿದ. ಅವ್ನಿಗೆ ನನ್ನ ಕಡೆಯಿಂದ ಒಂದು ಥ್ಯಾಂಕ್ ಯು ಹೇಳ್ತಾ ಸೀದಾ ನಮ್ಮ ತಂಗಿ ಚಹಾ ಕುಡಿಯತ್ತಿದ್ಲು. ಅದನ್ನ ನೋಡ್ದವನ ನಾನು ಚಹಾ ಕುಡ್ಕೊಂಡು ನಿಂತೆ. ಜೀವಕ್ಕೇನೋ ಒಂದು ಸಮಾಧಾನ ಆಯ್ತು. ಅಲ್ಲಿಂದ ಸೀದಾ ನಾವು ಹೋಗಿದ್ದು ಮೊದಲು ಬಂದವನ ನಾನು ಅರ್ಬಿ ಒಕ್ಕೊಳ್ದಿತ್ತು. ಅರ್ಬಿ ಒಕ್ಕೊಂಡೆ, ಯಾಕಂದ್ರೆ ನಾಳೆ ಮತ್ತೆ ಅಕ್ಕತ್ತೋ ಇಲ್ಲೋ ಗೊತ್ತಿದ್ದಿದ್ದಿಲ್ಲ. ಅಲ್ಲಿಂದ ಸೀದಾ ಜಳಕ ಮಾಡಿದವನ ಮತ್ತು ನಮ್ಮ ದತ್ತ ಮಹಾರಾಜರ 48ನೇ ಅಧ್ಯಾಯವನ್ನು ನಾವು ಓದ್ಲಿಕ್ಕೆ ಚಾಲೂ ಮಾಡಿ ಅದನ್ನು ಕಂಪ್ಲೀಟು ಮಾಡಿದ್ವಿ. ಅದ್ರ ಜೋಡಿ ಇವತ್ತು ಸಂಡೇ ಇದ್ದಿದ್ದಕ್ಕೆ ಇನ್ನೊಂದು ಅಧ್ಯಾಯ ಎಕ್ಸ್ಟ್ರಾನು ಓದಿದ್ವಿ. 50 ಅಧ್ಯಾಯ ಮುಗಿದ್ವು. ನಾಷ್ಟ ದೋಸೆ ಮಾಡಿದ್ರು. ದೋಸೆ ತಿಂದವನ ಸೀದಾ ರಿಫ್ರೆಶ್ ಯುವರ್ ಮೈಂಡ್ ಆ ಪುಸ್ತಕ ನಾವು ಓದ್ಕೊಂತ ಕುಂತೆ. ಅಲ್ಲಿಂದ ಮಧ್ಯಾಹ್ನ ಸೀದಾ ನಾವು ಹೋಗಿದ್ದು ಸುಬಾನಿಯವ್ರ ಮನೆಗೆ ಹೋಗಿ ಒಂದು ಸ್ವಲ್ಪ ಎಡಿಟಿಂಗ್ ಮಾಡ್ಕೊತ ಕುಂತ್ವಿ. ಅಲ್ಲಿಂದ ಅವಾಗ ನಮ್ಮ ದೋಸ್ತ ನಮ್ಮ ಆಯ್ಷಾನ ಆಟಾಡ್ಸ್ಕೊತ ನಿಂತಿದ್ದ. ಮನೆಗೆ ಬಂದರೆ ಚಹಾ ಕುಡಿಯಾಕತ್ವಿ. ಆಹಾ ಏನು ಸಮಾಧಾನ ರೀ ಚಹಾ. ಅಲ್ಲಿಂದ ನಮ್ಮ ಆಯ್ಷಾನ ಕರ್ಕೊಂಡು ಮತ್ತೆ ಒಂದು ರೌಂಡ್ ಇದಕ್ಕೆ ಹೋದ್ವಿ. ಒಂದು ರೌಂಡ್ ಏನದು ಸೈಟ್ ಸೀಯಿಂಗ್ ಅಂತಂದು. ಅಲ್ಲಿಂದ ಸೀದಾ ನಾವು ಹೋಗಿದ್ದು ಮಾರ್ಕೆಟಿಗೆ. ಮಾರ್ಕೆಟ್ ಅದು ನಮೂನಿ ಗದ್ಲಿತ್ತಂದ್ರೆ ನಾನು ಅನ್ಕೊಂಡು ನಾ ಮಾರ್ಕೆಟಿಗೆ ಬಂದನು ಏನು ಬೇರೆ ಯಾವ್ದಾರು ಊರಿಗೆ ಬಂದನು ಅಂತಂದು ಆ ನಮ್ನಿ ಕಂಗಾಲು. ಅದಕ್ಕೆ ಸೀದಾ ದತ್ತ ಮಹಾರಾಜರ ಗುಡಿ ಹೋಗಿ ಅವ್ರಿಗೆ ಅವ್ರ ಪಾದಕ್ಕೆ ಅಡ್ಡ ಬಿದ್ದು ದೇವ್ರ ನೋಡಪ್ಪ ನೀ ಅಂತಂದು ಕಾಪಾಡಪ್ಪ ಅಂತ ಹೇಳಿದ್ರೆ. ಅಲ್ಲಿಂದ ನಾವು ಹೋಗಿದ್ದ ರೀಸನ್ ಯಾಕಂದ್ರೆ ನಮ್ಮದು ಫೈರ್ ಕೋಲ್ಡಿಂದ ಆರ್ಡ್ರ್ ಬಂದಿತ್ತು ಒಂದು. ಹೀಗಾಗಿ ಫೈರ್ ಕೋಲ್ಡ್ ತರಕ್ಕೆ ಹೋಗಿದ್ವಿ, ಕೋಲ್ಡ್ ಫೈರ್ ತರಕ್ಕೆ ಹೋಗಿದ್ವಿ. ಅಲ್ಲಿಂದ ಏನು ಪದ ಅಡ್ಡಾಡಕ್ಕೆ ಹೋದ್ವಿ. ಆರಾಮ ಸಾಕನ್ನು ಮಟ್ಟ ಅಡ್ಡಾಡಿದ್ವಿ. ಅಡ್ಡಾಡಿದ್ರೆ ಮನೆಗೆ ಬಂದು ಕೆರಳೆ ಹೊಡೆತ ತಿಂದು ಊಟ ಮಾಡಿದ್ವಿ. ಊಟ ಮಾಡಿ ವಾಕಿಂಗ್ ಬಂದ್ವಿ ನಾನು, ಭರತ, ಸುಬಾನಿ. ಈಗ ಆಲ್ರೆಡಿ ಟೈಮು ಲೇಟ್ ಆಗೈತಿ, ಹೀಗಾಗಿ ಮಕ್ಕೋಬೇಕು. ಹಾಗಾಗಿ ಹಾಸಿಗೆನೂ ರೆಡಿ ಮಾಡಿ ಇಟ್ಕೊಂಡೇವಿ. ಸೊ ಎಲ್ಲರಿಗೂ ಥ್ಯಾಂಕ್ ಯು, ಧನ್ಯವಾದ, ನಮಸ್ಕಾರ. ದತ್ತ ಗುರು.